ಎಲ್ಲರಿಗೂ ನಮಸ್ಕಾರ. ಆಮೆ ಸಾಕ್ಷಾತ್ ವಿಷ್ಣುದೇವರ ಸ್ವರೂಪ ಆಗಿರ್ತಕ್ಕಂತಹ ಆಮೆಯ ವಿಗ್ರಹವನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರ ಮೂಲಕ ನಿಮಗೆ ಯಾವೆಲ್ಲ ಫಲಗಳು ಸಿಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗಾಗಲೇ ತುಂಬ ಜನರ ಮನೆಯಲ್ಲಿ ಸಹ ನೀವು ವೀಕ್ಷಿಸಬಹುದಿರೋದು ಆಮೆಯ ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಕೆಲವರ ಮನೆಯಲ್ಲಿ ಇಟ್ಟಿರೋದಿಲ್ಲ. ಸೊ ಹಾಗಾಗಿ ನೀವು ಆಮೆಯ ವಿಗ್ರಹವನ್ನು ನಿಮ್ಮ ಮನೆಯಲ್ಲಿ ಇಟ್ಟಿದ್ರೆ ನಿಮಗೆ ಆಗ್ತಕ್ಕಂತಹ ಪ್ರಯೋಜನಗಳೇನು, ಅಥವಾ ನೀವು ನಿಮ್ಮ ಮನೆಯಲ್ಲಿ ಇನ್ನೂ ಸಹ ಆಮೆಯ ವಿಗ್ರಹ ಇಲ್ಲ ಅಂತಂದರೆ ನೀವು ಆಮೆಯ ವಿಗ್ರಹವನ್ನು ತಂದು ಯಾವ ದಿಕ್ಕಿನಲ್ಲಿ ಇಡಬೇಕು, ಯಾವ ಜಾಗದಲ್ಲಿ ಇಕ್ಕಿದ್ರೆ ಶ್ರೇಷ್ಠ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ಆಮೆಯ ವಿಗ್ರಹ ಇದು ಅತ್ಯಂತ ದೀರ್ಘ ಆಯುಷನ್ನು ನಿಮಗೆ ಪ್ರಾಪ್ತಿ ಮಾಡುತ್ತೆ. ಹೌದು, ಆಮೆ ಅಂತಂದರೆ ಇದು ತುಂಬ ವರ್ಷ ಬಾಳ್ತಕ್ಕಂತಹ ಒಂದು ಪ್ರಾಣಿ ಆಮೆ, ಹೌದಲ್ವಾ? ಹಾಗಾಗಿ ನೀವು ಸಹ ನಿಮ್ಮ ಮನೆಯಲ್ಲಿ ಆಮೆಯ ವಿಗ್ರಹವನ್ನು ತಂದು ಪೂಜಿಸೋದ್ರ ಮೂಲಕ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸದಸ್ಯರ ಆಯುಸ್ಸು ಹೆಚ್ಚಾಗ್ತಕ್ಕಂಥದ್ದು, ದೀರ್ಘಕಾಲದ ಆಯುಷ್ಷಾದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಹೆಚ್ಚಿನ ಆಯಸ್ಸು ಹೊಂದಿರತಕ್ಕಂತಹ ಪ್ರಾಣಿ ಅಂತಂದರೆ ಅದು ಆಮೆ ಆಗಿರುತ್ತೆ. ಇದು ಆಗಲೇ ಹೇಳಿರೋ ರೀತಿ ಸಾಕ್ಷಾತ್ ವಿಷ್ಣುದೇವರ ಸ್ವರೂಪ ಆಗಿರುತ್ತೆ. ವಿಷ್ಣುದೇವರ ದಶ ಅವತಾರಗಳಲ್ಲಿ ಎರಡನೇ ಅವತಾರ ಆಗಿರತಕ್ಕಂತಹ ಕೂರ್ಮ ಅವತಾರ ಆಗಿರುತ್ತೆ. ಇದೇ ಒಂದು ಆಮೆಯ ಸ್ವರೂಪ. ಹೌದು, ಕೂರ್ಮ ಅವತಾರ ತಾಳೋದಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಕಾರಣ ಏನು ಅನ್ನೋದನ್ನು ತಿಳ್ಕೊಂಡು, ಹಿಂದಿನ ಕಾಲದಲ್ಲಿ ಅಮೃತಕ್ಕೋಸ್ಕರ ದೇವತೆಗಳು ಮತ್ತು ರಾಕ್ಷಸರು ಕ್ಷೀರ ಸಾಗರವನ್ನು ಮಂಥನ ಮಾಡುವಾಗ ಸಮುದ್ರದಲ್ಲಿ ಮಂದಾರ ಪರ್ವತವನ್ನು ತಗೊಬರ್ತಾರಲ್ವ ಸಮುದ್ರಕ್ಕೆ. ಸೊ ಆವಾಗ ಮಂದಾರ ಪರ್ವತವು ಸಮುದ್ರದಲ್ಲಿ ಮುಳುಗಬಾರದು ಎಂಬುವ ಒಂದು ಕಾರಣದಿಂದಾಗಿ ವಿಷ್ಣುದೇವರು ಕೂರ್ಮ ಅವತಾರವನ್ನು ತಾಳಿ ಮಂದಾರ ಪರ್ವತವನ್ನು ತನ್ನ ಬೆನ್ನ ಮೇಲೆ ಹೊತ್ತಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಅವತಾರ ಆಗಿರುತ್ತೆ. ಇದೇ ಒಂದು ಕೂರ್ಮ ಅವತಾರ. ಹೌದು, ಆಮೆಯ ಬೆನ್ನ ಮೇಲೆ ಮಂದಾರ ಪರ್ವತನ ಇಟ್ಟು ಮಂಥನ ಮಾಡ್ತಾರೆ. ಅದಾದ ನಂತರ ಕೊನೆಯಲ್ಲಿ ಅಮೃತ ಆದರೆ ಬರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪ್ರಕ್ರಿಯೆಗೋಸ್ಕರ ವಿಷ್ಣುದೇವರು ಕೂರ್ಮ ಅವತಾರವನ್ನು ತಾಳಿರ್ತಕ್ಕಂಥದ್ದು. ಆಮೆಯನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರ ಮೂಲಕ ನಿಮ್ಮ ಮನೆಯಲ್ಲಿ ಭಾರಿ ಶ್ರೇಷ್ಠ ಶುಭ ಸಮಯವನ್ನು ನೀವು ಕಾಣಬಹುದಾಗಿರುತ್ತೆ. ತುಂಬ ಶುಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಆಮೆಯ ವಿಗ್ರಹವನ್ನು ನೀವು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರ ಮೂಲಕ. ವಾಸ್ತುಶಾಸ್ತ್ರದಲ್ಲೂ ಸಹ ವಿಶೇಷ ಸ್ಥಾನವಿದೆ ಆಮೆಯನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರ ಮೂಲಕ. ಸೊ ಇದರಿಂದ ನಿಮ್ಮ ಮನೆಯಲ್ಲಿ ಧನಲಾಭ ಪ್ರಾಪ್ತಿಯಾಗಲಿದೆ. ನಂತರ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗತ್ತೆ. ನಿಮಗೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತಿದ್ರೆ, ಸಾಲಗಳು ತುಂಬ ಜಾಸ್ತಿ ಇದ್ದರೆ ನೀವು ನಿಮ್ಮ ಮನೆಗೆ ಆಮೆಯ ವಿಗ್ರಹವನ್ನು ತಂದು ಪೂಜೆ ಮಾಡ್ಬೋದಾಗಿರುತ್ತೆ. ಇದರಿಂದ ನಿಮ್ಮ ಮೇಲೆ ಲಕ್ಷ್ಮೀ ದೇವರ ಅನುಗ್ರಹ ಆದರೆ ಸಿಗ್ತಕ್ಕಂಥದ್ದು. ಹೌದು, ಆಮೆಯ ವಿಗ್ರಹ ತಂದು ಮನೆಯಲ್ಲಿ ಪ್ರಾರ್ಥಿಸೋದ್ರ ಮೂಲಕ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗ್ತಕ್ಕಂಥದ್ದು, ಕೆಟ್ಟ ಶಕ್ತಿಗಳೆಲ್ಲ ದೂರ ಆಗುತ್ತೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಆಯುಷು ಮತ್ತು ಆರೋಗ್ಯದ ಅಭಿವೃದ್ಧಿಯನ್ನು ಸಹ ನೀವು ಕಾಣಬಹುದಾಗಿರುತ್ತೆ ಆಮೆಯ ವಿಗ್ರಹವನ್ನು ತಂದು ಮನೆಯಲ್ಲಿ ಪೂಜಿಸೋದ್ರ ಮೂಲಕ. ಹೌದು, ಮನೆಯಲ್ಲಿ ಒಗ್ಗಟ್ಟು ಹೆಚ್ಚಾಗುತ್ತೆ, ಸಂತೋಷ ಹೆಚ್ಚಾಗುತ್ತೆ, ವ್ಯಾಪಾರದಲ್ಲಿ ಪ್ರಗತಿಯನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ಹಾಗಿದ್ರೆ ಯಾವ ದಿಕ್ಕಿನಲ್ಲಿ ನೀವು ಆಮೆಯ ವಿಗ್ರಹವನ್ನು ಇಟ್ಟು ಪೂಜೆ ಮಾಡಬೇಕಾಗಿರುತ್ತೆ, ಇದನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಪ್ರಮುಖವಾಗಿ 3 ದಿಕ್ಕುಗಳಿದೆ. ಈ 3 ದಿಕ್ಕುಗಳಲ್ಲಿ ಯಾವುದಾದ್ರೂ ಒಂದು ದಿಕ್ಕಲ್ಲಿ ನೀವಿಟ್ಟು ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ಮೊದಲನೇ ದಿಕ್ಕು ಉತ್ತರ ದಿಕ್ಕು. ಹೌದು, ಉತ್ತರ ದಿಕ್ಕಿನಲ್ಲಿ ನೀವು ಆಮೆಯ ವಿಗ್ರಹವನ್ನು ಇಟ್ಟು ಪೂಜೆ ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಧನಲಾಭ ಆದರೆ ಪ್ರಾಪ್ತಿಯಾಗಲಿದೆ. ಎರಡನೇ ದಿಕ್ಕು ಬಂದ್ಬಿಟ್ಟು ಈಶಾನ್ಯ ದಿಕ್ಕು. ಈಶಾನ್ಯ ದಿಕ್ಕು ಅಂದರೆ ಪೂರ್ವ ಮತ್ತು ಉತ್ತರ ಮಧ್ಯಭಾಗದ ದಿಕ್ಕಾಗಿರುತ್ತೆ. ಅದನ್ನು ನಾವು ಈಶಾನ್ಯ ದಿಕ್ಕು ಅಂತ ಹೇಳಿ ಕರಿತೀವಿ. ಕೆಲವು ಕಡೆ ದೇವರ ಮೂಲೆ ಅಂತ ಹೇಳಿ ಸಹ ಕರೆಯಲಾಗುತ್ತೆ. ಈ ಒಂದು ದಿಕ್ಕಿನಲ್ಲಿ ನೀವು ಆಮೆಯ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡೋದ್ರ ಮೂಲಕ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನೀವು ಕಾಣಬಹುದಾಗಿದೆ.
ನಿಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಹೆಚ್ಚಾಗ್ತಕ್ಕಂಥದ್ದು. ಮೂರನೇ ದಿಕ್ಕು ಬಂದ್ಬಿಟ್ಟು ಪೂರ್ವ ದಿಕ್ಕು. ಪೂರ್ವ ದಿಕ್ಕಿನಲ್ಲಿ ನೀವು ಆಮೆಯ ವಿಗ್ರಹವನ್ನು ಇಟ್ಟು ಪೂಜೆ ಮಾಡೋದ್ರ ಮೂಲಕ ಆರೋಗ್ಯ ಸುಧಾರಣೆಯಾಗುತ್ತೆ. ಕುಟುಂಬದಲ್ಲಿ ನೀವು ಅಭಿವೃದ್ಧಿಯನ್ನು ಕಾಣಬಹುದಾಗಿರುತ್ತೆ. ಈ ಮೂರೂ ದಿಕ್ಕುಗಳಲ್ಲಿ ಯಾವುದಾದ್ರೂ ಒಂದು ದಿಕ್ಕಿನಲ್ಲಿ ನೀವು ಆಮೆಯ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡೋದ್ರ ಮೂಲಕ ನಿಮಗೆ ಈ ಎಲ್ಲ ಫಲಗಳಾದರೆ ಸಿಗ್ತಕ್ಕಂಥದ್ದು. ನಂತರ ನೀವು ನಿಮ್ಮ ಮನೆಯಲ್ಲಿ ಆಮೆಯ ವಿಗ್ರಹ ಇಲ್ಲ ಅಂತಿದ್ರೆ, ನೀವು ಮೊದಲನೇ ಬಾರಿಗೆ ನಿಮ್ಮ ಮನೆಗೆ ಆಮೆಯ ವಿಗ್ರಹವನ್ನು ತರಬೇಕು ಅಂತಿದ್ರೆ, ತಂದ ನಂತರ ಅಭಿಷೇಕವನ್ನು ಮಾಡಿ ನೀವು ಪ್ರಾರ್ಥನೆ ಪೂಜೆಯನ್ನು ಮಾಡಬಹುದಾಗಿರುತ್ತೆ. ನಂತರ ಯಾವ ರೀತಿ ಆಮೆಯನ್ನು ನೀವು ತಂದರೆ ನಿಮಗೆ ಯಾವೆಲ್ಲ ಪ್ರಯೋಜನಗಳು ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ನೀವು ಮೊದಲಿಗೆ ನಿಮ್ಮ ಮನೆಗೆ ತಾಮ್ರದ ಆಮೆಯನ್ನು ತಗೊಂಡು ಬಂದರೆ ನಿಮ್ಮ ವ್ಯಾಪಾರದಲ್ಲಿ ನಂತರ ಉದ್ಯೋಗದಲ್ಲಿ ಆರ್ಥಿಕ ಪ್ರಗತಿಯನ್ನು ನೀವು ಕಾಣಬಹುದಾಗಿರುತ್ತೆ. ನಂತರ ಹಿತ್ತಾಳೆ ಅಥವಾ ಪಂಚಲೋಹದ ಆಮೆಯನ್ನು ನೀವು ಮನೆಗೆ ತರೋದ್ರ ಮೂಲಕ, ಆಮೆಯ ವಿಗ್ರಹವನ್ನು ತರೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಶುಭ ಸಮಯ ಒಳ್ಳೆಯದಾದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಅದರ ಹಿಂದೆ ಯಂತ್ರ ಇದ್ದರೆ ವಾಸ್ತು ದೋಷಗಳು ಸಹ ದೂರ ಆಗ್ತಕ್ಕಂಥದ್ದು. ಹೌದು, ಪಂಚಲೋಹ ಅಥವಾ ಹಿತ್ತಾಳೆಯ ಆಮೆಯ ವಿಗ್ರಹದ ಮೇಲೆ ಯಂತ್ರ ಇರುತ್ತಲ್ವಾ, ಸೊ ಹಾಗೆ ಇದ್ದರೆ ನಿಮ್ಮ ವಾಸ್ತು ದೋಷ ಎಲ್ಲ ಸಹ ದೂರ ಆಗ್ತಕ್ಕಂಥದ್ದು. ನಂತರ ಸ್ಫಟಿಕ ಆಮೆ ಅಂತ ಇರುತ್ತೆ, ಸೊ ಅದನ್ನು ನೀವೇನಾದರೂ ತಂದರೆ ಮನಸ್ಸಿನ ಶಾಂತಿ ಹೆಚ್ಚಾಗ್ತಕ್ಕಂಥದ್ದು, ಸಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತೆ. ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳೆಲ್ಲನೂ ಸಹ ದೂರ ಆಗ್ತಕ್ಕಂಥದ್ದು. ನೋಡಿದ್ರಲ್ಲ ಯಾವ್ಯಾವ ರೀತಿ ಆಮೆಯನ್ನು ನೀವು ಪೂಜೆ ಮಾಡೋದ್ರ ಮೂಲಕ ಯಾವೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ ಹೇಳಿ. ನಂತರ ನಿಯಮಗಳನ್ನು ಈಗ ನಾವು ತಿಳ್ಕೊತಾ ಹೋಗೋಣ. ಹೌದು, ನೀವು ಆಮೆಯನ್ನು ತಂದು ಮನೆಯಲ್ಲಿ ಪ್ರಾರ್ಥಿಸೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಶುಭ ಕಾಲ ಆದರೆ ಶುರುವಾಗ್ತಕ್ಕಂಥದ್ದು. ನಂತರ ನೀವು ಆಮೆಯನ್ನು ಪೂಜೆ ಮಾಡುವಾಗ ತುಂಬ ಶುದ್ಧವಾಗಿರಿಸಬೇಕಾಗಿರುತ್ತೆ ಆಮೆಯ ವಿಗ್ರಹವನ್ನು. ಅದಾದ ನಂತರ ನೆಲದ ಮೇಲೆ ಇಡಬಾರದು. ಹಾಗೆ ಆಮೆಯನ್ನು ಯಾವುದಾದ್ರೂ ಒಂದು ತಟ್ಟೆ ಅಥವಾ ಪೀಠೆಯ ಮೇಲೆ ಇಟ್ಟು ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಸ್ಫಟಿಕ ಆಮೆ ಏನಾದರೂ ನೀವೇನಾದರೂ ತಂದರೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇಡಬೇಕಾಗಿರುತ್ತೆ. ದೇವರ ಮನೆಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡಬೇಕಾಗಿರುತ್ತೆ. ಆಮೆಯ ವಿಗ್ರಹವನ್ನು ಬಿರುಕು ಇರಬಾರದಾಗಿರುತ್ತೆ ಯಾವುದೇ ರೀತಿ ಆಮೆಯ ವಿಗ್ರಹದಲ್ಲಿ. ನಂತರ ಮುಖ ಯಾವ ಕಡೆ ಇಡಬೇಕಾಗಿರುತ್ತೆ, ಆಮೆಯ ವಿಗ್ರಹವನ್ನು ನೀವು ಮನೆಗೆ ತಂದು ಪೂಜೆಯನ್ನು ಮಾಡ್ತಿರಲ್ಲ, ಯಾವ ಕಡೆ ಮುಖ ಇರಬೇಕಾಗಿರುತ್ತೆ ಅನ್ನೋದನ್ನು ಹೇಳೋದಾದ್ರೆ, ಈಗ ದೇವರ ಬಾಗಿಲನ್ನ ಕಡೆ ಮುಖ ಇರಬಾರದಾಗಿರುತ್ತೆ, ಆ ಕಡೆ ತಿರ್ಕೊಂಡಿರ್ಬೇಕಾಗಿರುತ್ತೆ. ಅಂತಂದರೆ ಆಮೆಯು ನಿಮ್ಮ ಮನೆಗೆ ಬರ್ತಿರೋ ಥರ ಇರಬೇಕಾಗಿರುತ್ತೆ. ಆ ರೀತಿ ನೀವು ನಿಮ್ಮ ಮನೆಯಲ್ಲಿ ಆಮೆಯ ವಿಗ್ರಹವನ್ನು ಇಟ್ಟು ಪ್ರಾರ್ಥನೆ ಮಾಡಬೇಕಾಗಿರುತ್ತೆ. ಅದಾದ ನಂತರ ಯಾವ ದಿನ ಆಮೆಯ ವಿಗ್ರಹವನ್ನು ತಂದು ಪ್ರಾರ್ಥಿಸಬೇಕು, ಯಾವ ಸಮಯ ಸೂಕ್ತವಾಗಿರುತ್ತೆ, ಈ ರೀತಿ ಯಾವುದೂ ಇಲ್ಲ. ನೀವು ಯಾವ ದಿನ ಬೇಕಾದರೂ ನಿಮ್ಮ ಮನೆಗೆ ಆಮೆಯ ವಿಗ್ರಹವನ್ನು ತಂದು ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ಇದು ನಿಮ್ಮ ಮನೆಯಲ್ಲಿ ಆಮೆಯ ವಿಗ್ರಹವನ್ನು ಇಟ್ಟು ಯಾವ ದಿಕ್ಕಿನಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಎಂಬುವ ಮಾಹಿತಿ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.